ನಮ್ಮ ಅಮ್ಮಗೆ ಕ್ಯಾನ್ಸರ್ ಅಂತ ಹೇಳಿದ್ರು. ಎಲ್ಲರೂ ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳ್ಕೊಳ್ತೀನಿ. ಸಿದ್ದು ಟಾಕ್ಸ್ ಅಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ. ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ನೋಡಿ, ಯಾಕಂದ್ರೆ ಬಹಳ ಇನ್ಫಾರ್ಮೇಷನ್ ಇದೆ. ಇವತ್ತು ನಾನು ಕಾಲ್ಪನಹಳ್ಳಿಯಲ್ಲಿ ಇರುವಂತಹ ಶ್ರೀ ಭದ್ರಕಾಳಿ ಶಕ್ತಿಪೀಠ ಅಮ್ಮನವರ ಸನ್ನಿಧಾನಕ್ಕೆ ಬಂದಿದ್ದೀನಿ ಗೈಸ್. ಇಲ್ಲಿ ನಾಗರಾಜ್ ಶಾಸ್ತ್ರಿಗಳು ಏನು ಹೇಳ್ತಾರೆ ಅಂದರೆ, ಪ್ರತಿ ತಿಂಗಳ 3ನೇ ಶುಕ್ರವಾರದಲ್ಲಿ ಅಭಿಷೇಕ ಮಾಡಿಸ್ಕೊಂಡೋದ್ರೆ ಏನಾಗುತ್ತೆ, ಏನೇ ಕಷ್ಟ ಇರಲಿ ಖಚಿತವಾಗಿ ಆ ಅಮ್ಮನ ಪರಿಹಾರ ಕೊಡ್ತಾಳೆ ಅಂತ ನಾಗರಾಜ್ ಶಾಸ್ತ್ರಿ ಯಾಕೆ ಮಾಡಬೇಕು ನಾವು ಪೂಜೆ ಅನ್ನೋದು ಕೂಡ ಹೇಳಿದ್ದಾರೆ. ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ನೋಡಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ನೋಡಿ. ಮಂಗಳಾರತಿ ಆಗ್ತಾ ಇದೆ. ಅಮ್ಮನ ಕೃಪೆ ಎಲ್ಲರ ಮೇಲೆ ಇರಲಿ. ಇಲ್ಲಿ ಒಬ್ಬರು ಕ್ಯಾನ್ಸರ್ ಪೇಷಂಟ್ ಸಹ ಬಂದಿದ್ದರು. ಅವ್ರ ಜೊತೆ ಪೂಜೆ ಮಾಡ್ಕೊಂಡು ಹೋದ್ಮೇಲೆ ಏನಾಯಿತು, ಒಂದು ಚಮತ್ಕಾರ ಪಾವಾಡ ಅಂತ ಹೇಳ್ಬೋದು, ಎಲ್ಲವನ್ನೂ ನಾನು ತೋರಿಸ್ತಾ ಹೋಗ್ತೀನಿ. ಡೀಟೇಲ್ ಆಗಿ ಇವತ್ತು ಒಂದು ಮಾಹಿತಿ ಕೊಡ್ತೀನಿ ಅಮ್ಮನವರ ಬಗ್ಗೆ. ಅಮ್ಮನವರ ಸನ್ನಿಧಾನದಲ್ಲಿ ಪ್ರತಿನಿತ್ಯ ಪೂಜೆ ಆಗುತ್ತೆ. ನೀವು ಪ್ರತಿನಿತ್ಯ ಕಷ್ಟ ಇದ್ದರೆ ಆ ಅಮ್ಮನ ಹತ್ರ ಬೇಡ್ಕೊಂಡ್ರೆ ನಿಮ್ಮ ಕಷ್ಟ ಖಚಿತವಾಗಿ ಪರಿಹಾರ ಆಗುತ್ತೆ. ವಾರದಲ್ಲಿ, ತಿಂಗಳಲ್ಲಿ ಆಗ್ಬೋದು, ವಾರದಲ್ಲಿ ಆಗಿ, ಕ್ಷಣದಲ್ಲಿ ಕೂಡ ಆಗ್ಬೋದು. ಅಷ್ಟೊಂದು ಅದ್ಭುತವಾದ ಪಾವಾಡ ನಡೀತದೆ ಶ್ರೀ ಭದ್ರಕಾಳಿ ಅಮ್ಮನವರ ಸನ್ನಿಧಾನದಲ್ಲಿ. ಈ ವಿಡಿಯೋದಲ್ಲಿ ನಾನು ಹೇಳೋದಿಷ್ಟೇ ಗೈಸ್, ಈ ವಿಡಿಯೋ ಕೊನೆ ತನಕ ನೋಡಿ, ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗುತ್ತೆ. ಇಲ್ಲಿ ಬಂದ ಭಕ್ತಾದಿಗಳ ಹತ್ರ ನಾನು ಮಾತಾಡಿಸಿದ್ದೀನಿ. ಅವ್ರಿಗೆ ಒಳ್ಳೇದಾಗಿದ್ದರೆ ಮಾತ್ರನೇ ಅವರು ಹೇಳೋದು ನಮ್ಗೆ ಒಳ್ಳೇದಾಗಿದೆ ಅಂತೆ, ಇಲ್ಲಾಂದರೆ ಯಾರೂ ಹೇಳಲ್ಲ ಗೈಸ್. ಮಂಗಳಾರತಿ ತಗೊಳ್ಳಿ, ಜೀವನದಲ್ಲಿ ಎಲ್ಲ ಒಳ್ಳೇದಾಗಲಿ ಅಂತ ಹೇಳ್ತಾ ಮುಂದಕ್ಕೆ ಆ ಕ್ಯಾನ್ಸರಿಂದ ಮುಕ್ತಿ ಪಟ್ಟಂತಹ ಅವರು ಭಕ್ತಾದಿಗಳು ಬಂದಿದ್ದಾರೆ. ಅವ್ರ ಹತ್ರ ಇವಾಗ ನಾನು ಮಾತಾಡಿಸ್ತೇನೆ. ರಿಪೋರ್ಟ್ಸ್ ಎಲ್ಲ ಕಲೆಕ್ಟ್ ಮಾಡಬೇಕಿತ್ತು ಹಾಸ್ಪಿಟ್ಲಲ್ಲಿ. ನಾನು ಫಸ್ಟ್ ಆ್ಯಕ್ಚುಲಿ ನಂಬಲಿಲ್ಲ. ಸೊ ಹಾಗಾಗಿ ನೀನು ರಿಪೋರ್ಟ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಹೋಗು ಹಾಸ್ಪಿಟ್ಲಿಂದ, ಆಮೇಲೆ ನೀನು ಏನೊಂದು ಇದು ಮಾಡ್ಕೊಳ್ಳೋಣ ಅಂತ ಹೇಳಿ ನಮ್ಮ ಅಣ್ಣನ ಬಲವಂತಕ್ಕೆ ಕರೆಸ್ಕೊಂಡೆ. ರಿಪೋರ್ಟ್ಸ್ ಕಲೆಕ್ಟ್ ಮಾಡ್ಕೊ, ಮತ್ತೆ ನಾವು ಆ ಡಾಕ್ಟ್ರ್ ಹತ್ರನೇ ಹೋಗಬೇಕು ಅಂತ. ಆಮೇಲೆ ನಮ್ಮ ಅಣ್ಣ ಬಂದಮೇಲೆ ರಿಪೋರ್ಟ್ಸ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ನಾವು ಡಾಕ್ಟ್ರ್ ಹತ್ರ ಹೋಗಿ ಓದು ಸೋಮವಾರ ರಿಪೋರ್ಟ್ಸ್ ಎಲ್ಲ ನೆಗೆಟಿವ್ ಬಂದಿದೆ ಅಂತ ಹೇಳಿದ್ರು. ಕ್ಯಾನ್ಸರ್ ಇಲ್ಲ, ನೆಗೆಟಿವ್ ಬಂದಿದೆ ಅಂತ, ವಾಸಿ ಆಗಿದೆ, ಏನು ಟ್ರೀಟ್ಮೆಂಟ್ ಬೇಡ, ನೀವು ಹೀಗೆ ಮನೆಗೆ ಹೋಗಿ ಅಂತ. ಹೌದು 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 ಹೌದು. ನಂಬ್ರಿ, ಒಳ್ಳೇದಾಗತ್ತೆ. ಯಾವುದೇ ತರ ಆರೋಗ್ಯ ಸಮಸ್ಯೆಗಳು ಇದ್ರು ಇಲ್ಲಿ ಬಂದ್ರೆ ಖಂಡಿತ ಸರಿಯಾಗುತ್ತೆ. ಖಂಡಿತ ಹೌದು ಹೌದು ಹೌದು. ಅಂದ್ರೆ ದೇವ್ರ ಭಕ್ತಿ, ದೇವ್ರು ಇದ್ದಾರೆ ಅಂತ ನಂಬಿ ಅಷ್ಟೇ. ಧನ್ಯವಾದ, ಬಹಳ ಧನ್ಯವಾದಗಳು. ಯಾಕಂದ್ರೆ ಅದ್ಭುತವಾದ ಇನ್ಫಾರ್ಮೇಶನ್ ಇದೆ. ಥ್ಯಾಂಕ್ ಯು. ಭದ್ರಕಾಳಿ ಶಕ್ತಿ ಪೀಠದಲ್ಲಿ ಆ ತಾಯಿ ವಾಗ್ದಾನ ಸಹ ಕೊಡ್ತಾರೆ. ನೀವು ಏನೇ ಪ್ರಶ್ನೆ ಇಟ್ಟರೆ ಕೂಡ ಅಮ್ಮನು ಆಗಂಗಿದ್ರೆ ಬಲಗಡೆ, ಇಲ್ಲಾಂದರೆ ಎಡಗಡೆ ಕೊಡ್ತಾಳೆ. ಬಲಗಡೆ ಆಗಂಗಿದ್ರೆ ಕನ್ಫರ್ಮ್ ಆಗಿ ನಿಮ್ಮ ಕೆಲಸ ಹಾಗೆ ಆಗುತ್ತೆ. ಇಲ್ಲಾಂದರೆ ಏನೋ ಒಂದು ಪರಿಹಾರ ಅಲ್ಲಿ ಇರೋ ಸ್ವಾಮಿಗಳು ನಿಮ್ಗೆ ಹೇಳ್ತಾರೆ, ಅದನ್ನು ಮಾಡಿದ್ರೆ ಖಚಿತವಾಗಿ ನಿಮ್ಮ ಕಷ್ಟಗಳು ಪರಿಹಾರ ಆಗ್ತದೆ ಗೈಸ್. ಇನ್ನು ಮುಂದಕ್ಕೆ ಸ್ವಾಮಿಗಳು ಮಾತಾಡಿದ್ದಾರೆ. ದಯವಿಟ್ಟು ಈ ವಿಡಿಯೋನ ಮಿಸ್ ಮಾಡಬೇಡಿ, ಯಾಕಂದರೆ ಒಂದು ಇನ್ಫಾರ್ಮೇಷನ್ ಕೊಡೋದೇ ನನ್ನ ಧರ್ಮ. ಅದಕ್ಕಾಗಿ ನೀವು ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, 4 ಜನಕ್ಕೆ ತಿಳಿಸಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಎಲ್ಲಿಂದ ಬಂದಿದ್ದೀರಾ ಸರ್? ಉತ್ತರಳ್ಳಿಯಿಂದ, ಬೆಂಗಳೂರು. ಹೌದಾ ಸರ್? ಎಷ್ಟನೇ ವಾರ ಸರ್ ಇದು? ಇದು 2ನೇ ವಾರ. ಹೌದಾ ಸರ್? ಈ ಸನ್ನಿಧಾನ ಇದೆಯಾ ಅಂತ ಹೆಂಗೆ ಗೊತ್ತಾಯ್ತು ನಿಮಗೆ? ನನಗೆ ಯೂಟ್ಯೂಬಲ್ಲಿ ನೋಡ್ತಾ ಇದ್ದೆ. ಹೌದಾ? ಯೂಟ್ಯೂಬಲ್ಲಿಂದ ನೋಡಿಕೊಂಡು ಅಡ್ರೆಸ್ ತೊಗೊಂಡು ಇಲ್ಲಿಗೆ ಬಂದೆ. ಹೌದಾ? ಏನು ಸಮಸ್ಯೆ ಇತ್ತು ಸರ್? ನನಗೆ ಸಾಲದ ಬಾಧೆ ಇತ್ತು ಅಷ್ಟೇ. ಬಟ್ ಎಲ್ಲ ಚೆನ್ನಾಗಿದೆ. ಸಾಲದ ಬಾಧೆ ಅಂತ ಸ್ವಲ್ಪ ನಡೀತಾ ಇದೆ. ಇಲ್ಲಿ ಬಂದ ಮೇಲೆ ಒಂದು ಸ್ವಲ್ಪ ಪರವಾಗಿಲ್ಲ ನನಗೆ. 2ನೇ ವಾರ ಬರ್ತಾ ಇದ್ದಾಗಿಂದನೂ ನನಗೆ ಸ್ವಲ್ಪ ಮನಸ್ಸಿಗೆ ಶಾಂತಿ, ನೆಮ್ಮದಿ ಸಿಗ್ತಾ ಇದೆ. ನಂದು ಏನೋ ಒಂದು ಕೈ ಅಂದ್ಕೊಂಡಿದ್ದೆ ನಾನು, ಅದು ಸಕ್ಸಸ್ ಆಗಿದೆ. ಅದಕ್ಕೆ ನಾನು ಬರ್ತಾ ಇದ್ದೀನಿ. ಹೌದಾ? ಬರೋ ಜನಗಳಿಗೆ ಹೇಳ್ತೀರಾ ಸರ್ ನೀವು? ಇಲ್ಲಿ ಬನ್ನಿ, ಒಳ್ಳೇದಾಗುತ್ತೆ. 3 ವಾರ 5 ವಾರ ಮಾಡೋದು ಸಾಕು, ತುಂಬಾ ಚೆನ್ನಾಗಾಗುತ್ತೆ. ನಾನು ಅನ್ಕೊಂಡಿರ್ಲಿಲ್ಲ. ನಾನು ಎಲ್ಲಾ ಕಡೆ ದೇವಸ್ಥಾನ ಸುತ್ತಿದ್ದೀನಿ ಸರ್, ಬಟ್ ಎಲ್ಲೂ ಆಗ್ತಿಲ್ಲ. ಒಂದ್ಸರಿ ಹೋದ್ರೆ ಮತ್ತೆ ಹೋಗಕ್ ಆಗ್ತಿರ್ಲಿಲ್ಲ. ಇಲ್ಲಿಗೆ ನಾನು 2ನೇ ಟ್ರಿಪ್ ಬಂದಿರೋದು. ತಾಯಿ ಬೇಡ್ಕೊಂಡೆ. ಇವತ್ತು ಬೆಳಗ್ಗೆ ಬೇಡ್ಕೊಂಡಾಗ್ಲೇ ಮನ್ಸಿಗೆ ಒಂಥರ ಏನೋ ಆಯ್ತು. ಆವಾಗ ಇವತ್ತು ಬರ್ತಾ ಇದ್ದೀನಿ ತಾಯಿ ಅಂದೆ. ಅದೇ ತರ ದುಡ್ಡು ಕಾಸಿಗೆ ಏನು ತೊಂದರೆ ಇಲ್ದಂಗೆ ಕೈ ತುಂಬಾ ದುಡ್ಡು ಸಿಕ್ತು. ಬೇರೆ ಒಂದು ರೂಪದಲ್ಲಿ ಬಂತು ದುಡ್ಡು. ಫಸ್ಟ್ ನಾನು ಇಲ್ಲಿಗೆ ಬರ್ಬೇಕಂತ ಇಲ್ಲಿಗೆ ಬಂದೆ ಸರ್. ಹೌದಾ? ಅಮ್ಮ ನಂಬ್ಕೊಂಡು ಬರ್ಬೋದಾ ಜನಗಳು? 100% ನಂಬ್ಕೊಂಡು ಬರ್ಬೋದು. ಹೌದಾ? ಅಷ್ಟೊಂದು ಪವರ್ ಇದೆ. ನಾನು ಅನ್ಕೊಂಡಿಲ್ಲ ಇವತ್ತು ಬರಕ್ ಆಗ್ತಾನೆ ಇರ್ಲಿಲ್ಲ. ಬೇರೆ ಒಂದು ಅದು ಹೇಳಕ್ಕಾಗಲ್ಲ. ಆ ರೂಪದಲ್ಲಿ ದುಡ್ಡು ಬಂತು. ಫಸ್ಟ್ ಕೆಲ್ಸಕ್ಕೆ ಹೋಗ್ದಂಗೆ ಡೈರೆಕ್ಟ್ ಇಲ್ಲಿಗೆ ಬಂದೆ. ತಾಯಿ ಎಲ್ಲ ನಿನ್ ಪಾದಕ್ಕೆ ಅಂದ್ಬಿಟ್ಟು ನಮಸ್ಕಾರ ಮಾಡ್ಕೊಂಡು ಎಲ್ಲ ಸೇವೆ ಎಲ್ಲ ಮಾಡ್ತಾ ಇದ್ದೀನಿ.
ಓಕೆ ಸರ್, ಧನ್ಯವಾದ ಸರ್. ಈ ಸಲ ಇನ್ಫಾರ್ಮೇಷನ್ ಕೊಟ್ಟಿದ್ದೀರಾ, ಬರೋ ಭಕ್ತರಿಗೆ ಉಪಯೋಗ ಆಗ್ತದೆ ಅಷ್ಟೇ. ಧನ್ಯವಾದ. ಖಂಡಿತ ಒಳ್ಳೇದಾಗಲಿ ಅಂತ, ನಮಗೂ ಒಳ್ಳೇದಾಗುತ್ತೆ, ಅವ್ರಿಗೂ ಒಳ್ಳೇದಾಗಲಿ. ಧನ್ಯವಾದ ಸರ್. ಸೂಪರ್. ಸರ್ವಮಾಂಗಲ್ಯೆ ಶಿವೆ ಸರ್ವಪ್ರಸಾದಿಗೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣೇ ನಮಸ್ತುತೆ ಮಾತೆ ಭದ್ರಕಾಳಿಯೇ ನಮಃ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಶಾಸ್ತ್ರಿ ಮಾಡುವ ಎಲ್ಲರಿಗೂ ನಮಸ್ಕಾರ. ಶ್ರೀ ಕ್ಷೇತ್ರ ಭದ್ರಕಾಳಿ ಸಾನ್ನಿಧ್ಯ ಶಿವಶಕ್ತಿ ನೆಲೆಸಿರುವಂತಹ ಒಂದು ಪುಣ್ಯ ಕ್ಷೇತ್ರ ಕಾಳಪ್ಪನಹಳ್ಳಿ ಗ್ರಾಮ. ಇಲ್ಲಿ ಈ ಕ್ಷೇತ್ರದಲ್ಲಿ ಬಹಳಷ್ಟು ವಿಶೇಷ. ಅಮ್ಮನವರ ಸಂಕಲ್ಪದಂತೆ ಬರುವಂತ ಭಕ್ತರ ಕಷ್ಟಗಳ ನಿವಾರಣೆ ಮಾಡಿ ಅವರವರ ಸಮಸ್ಯೆಗಳಿಗೆ ಶೀಘ್ರವಾಗಿ ಪರಿಹಾರವನ್ನು ಕೊಟ್ಟು ಅವರ ಕಣ್ಣೀರ ಒರೆಸುವಂತ ಕೆಲಸ ಕ್ಷೇತ್ರದಲ್ಲಿ ಅಮ್ಮನವರು ಮಾಡುವಂಥದ್ದು ಬಹಳಷ್ಟು ವಿಶೇಷವಾಗಿದೆ. ಮತ್ತೆ ಇಲ್ಲಿ ಅರಕೆ ಕಟ್ಟುವಂಥದ್ದು ಬಹಳಷ್ಟು ವಿಶೇಷ. ಅರಕೆ ಕಟ್ಟಾದ ಮೇಲೆ ನೋಡಿ, ಅಮ್ಮನವರ ಸಂಕಲ್ಪದಂತೆ ಪ್ರತಿ ತಿಂಗಳಲ್ಲಿ 3ನೇ ಶುಕ್ರವಾರ, ಅಂದ್ರೆ ಪ್ರತಿ ತಿಂಗಳು ಅಂದ್ರೆ ವರ್ಷದಲ್ಲಿ ಬರುವಂತ ತಿಂಗಳು ಬರುತ್ತೆ, ಅದರಲ್ಲಿ ಪ್ರತಿ ತಿಂಗಳು 3ನೇ ಶುಕ್ರವಾರ ಅಮ್ಮನವರಿಗೆ ರಾವಕಾಲದಲ್ಲಿ ಮಹಾರುದ್ರಾಭಿಷೇಕ ಮಾಡುವಂಥದ್ದೇ ಈ ಕ್ಷೇತ್ರದಲ್ಲಿ ಬಹಳಷ್ಟು ವಿಶೇಷ. ಯಾರು ಹರಕೆ ಕಟ್ಟಿ ಈ 3ನೇ ವಾರದಲ್ಲಿ ಅಭಿಷೇಕ ಮಾಡಿಸಿ ಹೋದಾಗ ಸಂಪೂರ್ಣವಾಗಿ ಅನುಗ್ರಹ ಆಗುವಂಥದ್ದು ವಿಷಯ. ಈ ಅಭಿಷೇಕ ಯಾಕೆ ಮಾಡಿಸ್ಬೇಕು? ಈ ಅಭಿಷೇಕದಿಂದ ಏನಾಗ್ಬೇಕು? ಅಮ್ಮನವರ ಸಂಕಲ್ಪದಿಗೆ ಬರುವಂತ ಭಕ್ತರ ಅತಿ ಶೀಘ್ರದಲ್ಲಿ ಅವರ ಸಮಸ್ಯೆಗಳನ್ನ ಪರಿಹಾರ ಮಾಡ್ಲಿ, ಅವರ ಸಮಸ್ಯೆಗಳನ್ನ ಶೀಘ್ರವಾಗಿ. ಯಾಕಂದ್ರೆ ರಾವಕಾಲದಲ್ಲಿ ಅಮ್ಮನವ್ರಿಗೆ ಅಭಿಷೇಕ ಮಾಡಿದ್ರೆ ಇಲ್ಲಿ ಬರುವಂತ ಯಾರು ಆ ಕ್ಷೇತ್ರಕ್ಕೆ ಬಂದು ಅಮ್ಮನವರ ಅಭಿಷೇಕ ನೋಡಿ ಕಣ್ತುಂಬ್ಕೊಳ್ತಾರೋ, ಯಾರು ಅಮ್ಮನವರು ಪ್ರಾರ್ಥನೆ ಮಾಡ್ತಾರೋ, ಯಾರು ಅಮ್ಮನವ್ರಿಗೆ ಸಂಕಲ್ಪ ಮಾಡ್ತಾರೋ ಅವತ್ತಿನ ದಿವಸ ಸಂಪೂರ್ಣವಾಗಿ ಅವರ ಆಶೀರ್ವಾದ ಆಗುವಂಥದ್ದು ಬಹಳಷ್ಟು ವಿಶೇಷವಾಗಿರುತ್ತೆ. ಈ ರಾವಕಾಲದಲ್ಲಿ ಯಾಕಪ್ಪ ಅಭಿಷೇಕ ಮಾಡಬೇಕು ಅಂತಂದಾಗ ನೋಡಿ, ಶಕ್ತಿ ದೇವತೆಗಳಿಗೆ ಅತಿ ಪ್ರಿಯವಾದಂಥದ್ದು ರಾವಕಾಲದಲ್ಲಿ ಮಹಾರುದ್ರಾಭಿಷೇಕ ಅಂತಂದಾಗ ಎಲ್ಲ ದ್ರವ್ಯಗಳಿಂದ ಹಾಲು, ಮೊಸರು, ಜೇನುತುಪ್ಪ, ತುಪ್ಪ, ಸಕ್ಕರೆ ಈ ತರ ಎಲ್ಲ ಅಭಿಷೇಕ ಸಾಮರ್ಥ್ಯಗಳಿಂದ ಮತ್ತೆ ಪರಮಾನ ಮತ್ತೆ ಈ ತರ ಅನ್ನ ಎಲ್ಲ ಪ್ರತಿಯೊಂದು ಕ್ಷಾನಿ ಅನ್ನೋದ್ರಿಂದ ಪ್ರತಿಯೊಂದರಲ್ಲೂ ನಾನಾ ತರದಿಂದ ಅಮ್ಮನವ್ರಿಗೆ ಅಭಿಷೇಕ ಮಾಡಿ ಅಮ್ಮನವರನ್ನು ಖುಷಿಯನ್ನು ಪಡಿಸಿ ಬರುವಂತ ಭಕ್ತರ ಶೀಘ್ರವಾಗಿ ಕಷ್ಟಗಳ ನಿವಾರಣೆ ಮಾಡುವಂಥದ್ದು ಈ ರಾವಕಾಲದಲ್ಲಿ ಮಾಡುವಂಥದ್ದು ಬಹಳಷ್ಟು ವಿಶೇಷ. ಈ ಅಭಿಷೇಕಕ್ಕೆ ಭಾಗವಹಿಸಿ ಯಾವುದೇ ಒಂದು ಸಮಸ್ಯೆ ಇದ್ರೂ ಸಹ ಶೀಘ್ರವಾಗಿ ಪರಿಹಾರ ಆಗ್ತದೆ. ನೀವೇನು ಅರಕೆ ಕಟ್ಟಿದ ಶೀಘ್ರವಾಗಿ ಪರಿಹಾರ ಆಗುವಂಥದ್ದು ಈ ಅಭಿಷೇಕದಲ್ಲಿ ಇದೆ. ಈ ರಾವಕಾಲದಲ್ಲಿ ಅಭಿಷೇಕ ಮಾಡಿ ಸಂಕಲ್ಪ ಮಾಡಿದಾಗ ನಾವೇನು ಕಷ್ಟಕ್ಕೆ ಗುರಿ ಆಗಿರ್ತೀವಲ್ಲ ಅದು ಶೀಘ್ರದಲ್ಲಿ ಅಮ್ಮನವರು ಪರಿಹಾರ ಆಗ್ತದೆ. ರಾವಕಾಲ ಅಂದ್ರೆ ರಾವು ಕೇತು ದೃಷ್ಟಿ ದೋಷ, ಸರ್ಪದೋಷ, ಮತ್ತೆ ಅಕಾಲ ಮೃತ್ಯು, ಮಧ್ಯದಲ್ಲಿ ಬರುವಂತ ಗಂಡಾಂತರಗಳು, ನಮ್ಗೆ ಅಪಕೀರ್ತಿಗಳು, ಮತ್ತೆ ಶತ್ರುಗಳಿಂದ ಬಾಧೆ, ಯಾವುದೇ ಒಂದು ಆರ್ಥಿಕ ಸಮಸ್ಯೆ, ನಮ್ಮ ಜೀವನದಲ್ಲಿ ಬಂದವರ ಕಷ್ಟಗಳು, ಈ ತರ ಎಲ್ಲ ಸಮಸ್ಯೆಗಳಿಗೆ ಈ ರಾವಕಾಲದಲ್ಲಿ ಬಂದು ಅಮ್ಮನವರ ಅಭಿಷೇಕಕ್ಕೆ ಭಾಗವಹಿಸಿದಾಗ ಮತ್ತೆ ಕೊನೆಯಲ್ಲಿ ಅಮ್ಮನವರಿಗೆ ದಾರೆ ಇರುವಂತ ಅಭಿಷೇಕದ ಮಂಗಳ ದ್ರವ್ಯಗಳಿಂದ ಅಭಿಷೇಕ ಮಾಡಿದ ತೀರ್ಥವನ್ನ ತಮ್ಮ ತಲೆಯ ಮೇಲೆ ಪ್ರೋಕ್ಷಣೆ ಮಾಡಿದಾಗ ನಮಗಿರುವಂತೆಲ್ಲ ಸಮಸ್ಯೆಗಳನ್ನ ಶೀಘ್ರವಾಗಿ ಅಮ್ಮನವರು ಪರಿಹಾರ ಮಾಡ್ತಾಳೆ. ನೋಡಿ, ಅಷ್ಟೊಂದು ಶಕ್ತಿ ಇರುವಂತದ್ದು. ಯಾಕಂದ್ರೆ ಗಿಡಮೂಲಿಕೆ ಎಲ್ಲ ಶೇಖರಣೆಯಾಗಿ ಅಮ್ಮನವರಿಗೆ ಅರ್ಪಣೆ ಮಾಡಿ ಮಂಗಳ ದ್ರವ್ಯಗಳಿಂದ ಅಮ್ಮನವರಿಗೆ ಅಭಿಷೇಕ ಮಾಡಿ ಅದ ತೀರ್ಥವನ್ನ ಶೇಖರಣೆ ಮಾಡಿ ಬಂದಂತ ಭಕ್ತರ ತಲೆ ಮೇಲಿನ ಪ್ರೋಕ್ಷಣೆ ಮಾಡಿದಾಗ ಅವರ ಮಾಡಿದಂತ ಕರ್ಮ ಎಲ್ಲ ದೋಷಗಳ ಪರಿಹಾರ ಆಗಿ ಅವ್ರು ಏನು ಸಂಕಲ್ಪ ಬಂದ ಆ ಭಾಗವಹಿಸಿರ್ತಾರೋ ಅತಿ ಶೀಘ್ರದಲ್ಲಿ ಪರಿಹಾರ ಆಗುವಂಥದ್ದು ಬಹಳಷ್ಟು ವಿಶೇಷ. ಯಾಕಂದ್ರೆ ತುಂಬಾ ವರ್ಷಗಳಿಂದ ನಾವು ಎಲ್ಲ ಸಮಸ್ಯೆಗಳು ಎಲ್ಲ ಕಡೆ ಹೋಗ್ತಾರೆ, ಪರಿಹಾರ ಆಗ್ತಾ ಇಲ್ಲ, ಯಾವ ಸಮಸ್ಯೆಗಳು ಪರಿಹಾರ ಆಗ್ತಾ ಇಲ್ಲ. ಈ ಕ್ಷೇತ್ರಕ್ಕೆ ಬಂದು ಅರ್ಕೆ ಕಟ್ಟಿದ್ವಿ ಸ್ವಾಮಿ, ನಮ್ಗಿನ್ನ ಪರಿಹಾರ ಸಿಗ್ತಾ ಇಲ್ಲ ಅನ್ನಂತವರು ತಿಂಗಳಲ್ಲಿ 3ನೇ ಶುಕ್ರವಾರ ಅಭಿಷೇಕಕ್ಕೆ ಭಾಗವಹಿಸಿ ಅಮ್ಮನವರೊಂದು ಅನುಗ್ರಹ ಪಡೆದು ಅವಳ ಕೃಪೆಗೆ ಪಾತ್ರರಾಗಿ ಅದಂತರ ನಿಮ್ಮ ಒಳಿತನ್ನು ಕಾಣಬೇಕಾಗಿ ವಿನಂತಿಸಿಕೊಳ್ತೇವೆ. ಯಾಕಂದ್ರೆ ಈ ರಾಹುಕಾಲದೇ ಬಹಳಷ್ಟು ವಿಷಯ. ಈ ರಾಹುಕಾಲದಲ್ಲಿ 10:30 ಹಿಡಿದು 12 ಗಂಟೆಯವರೆಗೂ ರಾಹುಕಾಲದ ಅಭಿಷೇಕ ಆಗುವಂಥದ್ದು ಬಹಳಷ್ಟು ವಿಶೇಷ. ನೋಡು, 10, 11, 12, 3-4 ಅವರು ಅಭಿಷೇಕ ಆಗ್ತದೆ. ಅಭಿಷೇಕ ಆದ್ಮೇಲೆ ಅಮ್ಮನವರಿಗೆ ಅಲಂಕಾರ ಆಗುತ್ತೆ. ಅಲಂಕಾರ ಆದ್ಮೇಲೆ ಭದ್ರಕಾಳಿ ಅಮ್ಮನವರ ಕ್ಷೇತ್ರದಲ್ಲಿ ಪ್ರಾಕಾರೋತ್ಸವ ಆಗ್ತದೆ. ಆ ಪ್ರಾಕಾರೋತ್ಸವದಲ್ಲಿ ಅಮ್ಮನವರ ಹೆಗಲ ಮೇಲೆ ಒತ್ತಿದಾಗ ನಾವು ಮಾಡಿದಂತ ಕರ್ಮಗಳು ಹೋಗುತ್ತೆ, ನಮ್ಮ ಜೀವನ ಪಾವನ ಆಗುತ್ತೆ. ನಮ್ದು ಏನೇ ದೃಷ್ಟಿ ದೋಷ ಇದ್ರೂ ಸಹ ಅಮ್ಮನವರ ಒಂದು ಹೆಗಲನ್ನು ಕೊಟ್ಟಾಗ ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಆಗುವಂಥದ್ದು. ಪ್ರಾಕಾರೋತ್ಸವ ಆದ್ಮೇಲೆ ಗೋಪೂಜೆ ಆಗುತ್ತೆ. ಗೋವು ಅಂತಂದ್ರೆ ಮಹಾಲಕ್ಷ್ಮಿ, ಎಲ್ಲಾ ದೇವತೆಗಳನ್ನ ಸೇರ್ತಾರೆ. ಆ ಗೋಪೂಜಾ ಮಾಡಿದ ಮೇಲೆ
ಆ ಮಹಾಮಂಗಳಾರತಿ ಆಗುತ್ತೆ. ಅದೆಲ್ಲ ಕಣ್ತುಂಬಿಕೊಂಡು ಅಮ್ಮನವರ ಒಂದು ಕೃಪೆಗೆ ಪಾತ್ರರಾಗಿ ಈ ರಾಹುಕಾಲದಲ್ಲಿ ಪ್ರತಿ ತಿಂಗಳಲ್ಲಿ 3ನೇ ಶುಕ್ರವಾರ ರಾಹುಕಾಲದ ಪೂಜೆ ಇರ್ತದೆ. ಬಂದು ಎಲ್ಲರೂ ಭಾಗವಹಿಸಿ ಅಮ್ಮನ ಒಂದು ಕೃಪೆಗೆ ಪಾತ್ರರಾಗಿ ಅಮ್ಮನವರ ಕಡೆಯಿಂದ ಆಶೀರ್ವಾದ ಪಡಿಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ. ಸರ್ವೇ ಜನ ಸುಖಿನೋ ಭವಂತು. ಎಲ್ಲರಿಗೂ ನಮಸ್ಕಾರ.